ಈ ಫ್ರೀ ಬಸ್ ಮಾಡೋದ್ರಿಂದ ಬರೇ ಹೆಣ್ಮಕ್ಳು ತುಂಬಿಟ್ಟ. ಈ ಗಂಡು ಮಕ್ಕಳಿಗೆ ಮರ್ಯಾದಿಲ್ದಂಗ ಆಗ್ಬಿಡುತ್ತೆ. ನಮ್ ಬಿಜೆಪಿ ಸರ್ಕಾರ ಬಂತಪ್ಪರ ಮಳೆ ಸಂಪೂರ್ಣ ಆಗುತ್ತು, ಎಲ್ಲಾ ರೈತರನ್ನ ಚೆನ್ನಾಗಿ ಬದುಕ್ತಾರ. ಸಿದ್ದರಾಮಯ್ಯ ಸರ್ಕಾರ ಆಡಳಿತದ ಹೋಗೈತಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ಈ ಸರ್ಕಾರ ಬಂದಿದ್ದೇ ಭಾಳ ತಪ್ಪು ಅನಿಸುತ್ತೆ. ಯಾಕಂದ್ರೆ ನಾವು ಗೆಲ್ಸಿದ್ದು ಭಾಳ ಅನ್ಯಾಯ ಮಾಡ್ತಿದ್ದಾರೆ ಅನ್ಸುತ್ತೆ. ಸಿದ್ದರಾಮಯ್ಯ ಆಡಳಿತ ಎಲ್ಲ ಬರಗಾಲ ಆಡಳಿತ, ಬರೇ ಬರಗಾಲ. ಕಾಂಗ್ರೆಸ್ ಸರ್ಕಾರ ಅವರು 5 ಗ್ಯಾರಂಟಿ ಕೊಟ್ಟಾರ, ಆದ್ರೆ ಅದು ಶಾಶ್ವತ ಅಲ್ಲ. ಇಷ್ಟು ದಿವಸ ಮೋದಿ ಅವರಾಗಿದ್ದಾರೆ, ಅವರಾದ್ರೆ ಚೆನ್ನಾಗಿ ಅನಿಸುತ್ತೆ. ಯಾಕೆ ಮೋದಿ ಅವರು ಆದ್ರೆ ಚೆನ್ನಾಗಿರ್ಸುತ್ತೆ ಅನ್ಸುತ್ತೆ? ಯಾಕಂದ್ರೆ ವಿಶ್ವದಲ್ಲಿ ಟಾಪ್ 3 ಹೋಗಿದೆ ಭಾರತ, ಹೌದಲ್ವರಿ? ಈಗ ನೆಕ್ಸ್ಟು 10 ಇಯರ್ ಬ್ಯಾಕ್ ಹೇಗಿತ್ತು, ಈ ಸೈಡ್ ಆಗಿದೆ. ಅದೊಂದು ಕಾರ್ಯ ನೋಡಿ ಮೋದಿಗೆ ಹಾಕ್ಬೇಕು ಅಂಬೋದು. ಸಿದ್ದರಾಮಯ್ಯ ಸರ್ಕಾರ ಆಡಳಿತದ ಹೋಗೈತಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ಈ ಸರ್ಕಾರ ಬಂದಿದ್ದೇ ಭಾಳ ತಪ್ಪು ಅನಿಸುತ್ತೆ. ಯಾಕಂದ್ರೆ ನಾವು ಗೆಲ್ಸಿದ್ದು ಭಾಳ ಅನ್ಯಾಯ ಮಾಡ್ತಿದ್ದಾರೆ ಅನ್ಸುತ್ತೆ. ಏನ್ ಅನ್ಯಾಯ ಮಾಡ್ಯಾರ ನಿಮ್ಗೆ ಅವರು? ಕೆಲಸ ಬರದಂಥ ವ್ಯಕ್ತಿಗಳಿಗೆ ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾರೆ, ಪೋಲ್ ಮಾಡ್ತಿದ್ದಾರೆ ಹಣ ಅಂತ ನನ್ನ ಪ್ರಕಾರ. ಓಕೆ, ಈಗ ನಿಮ್ಮ ಗ್ಯಾರಂಟಿ ಹಣ ನಿಮ್ಮ ಮನೆಗಳಿಗೆಲ್ಲ ಬರ್ತಿದಾವೆ? ಎಲ್ಲರಿಗೂ ಬರ್ತಿದ್ದೇವೆ ಸರ್. ಈಗ ಹೆಂಗಂದ್ರೆ ಅದು ಎಚ್ಚ ಕೊಟ್ಟು ಕೋಳಿ ಕೊಡ್ಲಾರಂಗೆ ಆಗ್ತದೆ. ಮಾಂಸ ಕೊಟ್ಟಿದ್ದಾರಂಕ ಎಚ್ಚನೇ ಕೊಡ್ಲಿಲ್ಲಂಗೆ ಅನಿಸ್ತದೆ. ಇಲ್ಲ ಎಚ್ಚ ಕೊಟ್ಟು ಮಾಂಸನೇ ಕೊಟ್ಟಿಲ್ಲ ಅನ್ಸುತ್ತೆ. ಅಡಿಗೆ ಪೂರ್ಣ ಆಗಲ್ರಿ ಅದು. ಕೇಂದ್ರದೊಳಗೆ ಮೋದಿಯವರೇ ಯಾಕೆ ಬರ್ಬೇಕು ಅನ್ಸುತ್ತೆ ಈ ಸರಿ? ಮುದ್ರಾ ಯೋಜನೆ ಆ ಥರ ಸಾಲಗಳನ್ನು ಕೊಟ್ಟು ಒಂದು ಸಣ್ಣ ಕೈಗಾರಿಕೆಗಳಿಗೆ ಉತ್ತೇಜನ ನೀಡ್ತಿದ್ದಾರೆ. ನೀವು ಮುದ್ರಾ ನೀವೇನು ತೊಗೊಂಡಿರಿ? ನಾವು ತಗೊಂಡಿದ್ವಿ, 1 ಲಕ್ಷ ತಗೊಂಡಿದ್ವಿ. ಅದು ಕಟ್ಟಿದ್ದೀವಿ ವಾಪಸ್. ಈ ಬಿಜೆಪಿ ಯಾಕೆ ಬಿಜೆಪಿ ಪಕ್ಷಕ್ಕೆ? ಬಿಜೆಪಿ ಅಂದ್ರ ಒಳ್ಳೆ ಕೆಲಸಗಳು ಮಾಡ್ಯಾರ, ಹಾಗಾಗಿ ಬಿಜೆಪಿ ಸಪೋರ್ಟ್ ಮಾಡಿ. ಕಾಂಗ್ರೆಸ್ ಸರ್ಕಾರ ನಿಮ್ಗೆ ಹೆಂಗ್ ಅನ್ಸುತ್ತೆ? ಕಾಂಗ್ರೆಸ್ ಸರ್ಕಾರ ಅವರು 5 ಗ್ಯಾರಂಟಿ ಕೊಟ್ಟಾರ, ಆದ್ರೆ ಅದು ಶಾಶ್ವತ ಅಲ್ಲ. ನಮ್ಮ ಕೇಂದ್ರದೊಳಗೆ ನರೇಂದ್ರ ಮೋದಿ ಅವರು ಅದಾರ, ಒಂದು ರಾಹುಲ್ ಗಾಂಧಿ ಅವ್ರಿಗೆ ಒಂದು ಚಾನ್ಸ್ ಕೊಟ್ರೆ ನಿಮ್ಗೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರಿಗೆ ಕೊಟ್ಟಪ್ಪ, ಅವ್ರಿಗೆ ಗೊತ್ತಾಗಲ್ರಿ, ಅವ್ರಿಗೆ ಅಂತ ಅಷ್ಟು ಟ್ಯಾಲೆಂಟ್ ಮನುಷ್ಯ ಅಲ್ಲ ನರೇಂದ್ರ ಮೋದಿ ಅಂದ್ರ. ಅವ್ರ ಯಜಮಾನ್ರ, ಹಂಗಾಗಿ ಅವರು ಸ್ವಲ್ಪ ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಒಳ್ಳೆ ಕೆಲಸಗಳು ಮಾಡ್ತಾರೆ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ದಶರಥ. ಈಗ ಲೋಕಸಭಾ ಎಲೆಕ್ಷನ್ ಅಂತಲ್ಲ ಸರ್, ನಿಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದೊಳಗೆ ನಿಮ್ಗೆ ಯಾವ ಪಕ್ಷ ಬಂದ್ರೆ ಉತ್ತಮ ಅನ್ಸುತ್ತೆ? ಬಿಜೆಪಿ. ಯಾಕೆ ಬಿಜೆಪಿ ಪಕ್ಷ? ಯಾಕೆ ಬಿಜೆಪಿ ಪಕ್ಷ ಬರ್ಬಾರ್ದು? ಬಿಜೆಪಿ ಅಂದ್ರೆ ಒಳ್ಳೇದು ಮಾಡುತ್ತೆ, ಬಡವರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲರಿಗೂ ಕೆಲವು ಒಳ್ಳೇದಾಗುತ್ತೆ ಬಿಜೆಪಿಯಿಂದ. ಮೋದಿ ಅಂದ್ರೆ ಒಂದು ಶಕ್ತಿ ಇದ್ದಂಗೆ, ಮೋದಿ ಬಂದ್ರೇನೆ ನಮ್ಗೆ ಒಳ್ಳೇದು. ಕರ್ನಾಟಕದೊಳಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದೊಳಗೆ ಐತಿ, ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ಸಿದ್ದರಾಮಯ್ಯ ಅವರ ಆಡಳಿತದ ಬಗ್ಗೆ. ಸಿದ್ದರಾಮಯ್ಯ ಆಡಳಿತ ಎಲ್ಲ ಬರಗಾಲ ಆಡಳಿತ, ಬರೇ ಬರಗಾಲ. ಬಡವರಿಗೆ ಏನು ಇರಲ್ಲ, ಮಳೆ ಇರಲ್ಲ, ಏನಿರಲ್ಲ. ಅವ್ರ ಆಡಳಿತ ಚೆನ್ನಾಗಿ, ಏನ್ ಹೇಳಕ್ಕಿಲ್ಲ. ಮಳೆ ಇಲ್ಲ, ಏನಿಲ್ಲ, ಎಲ್ಲ ರೈತರೆಲ್ಲ ಇದಾಗೈತೆ. ಅವ್ರು ಬಂದಲ್ಲಿದ್ದಾನೆ ಏನ ಮಳೆ ಇಲ್ಲ, ಏನಲ್ಲ, ಅವ್ರಲ್ಲಿದ್ದಾನೆ ಏನು ಉತ್ಪನ್ನ ಏನಿಲ್ರಿ. ನಮ್ ಬಿಜೆಪಿ ಸರ್ಕಾರ ಬಂತಪ್ಪರ ಮಳೆ ಸಂಪೂರ್ಣ ಆಗುತ್ತು, ಎಲ್ಲಾ ರೈತರನ್ನ ಚೆನ್ನಾಗಿ ಬದುಕ್ತಾರ. ಎಲ್ಲಾ ರೈತರು ಹೊಲ ಮನೆಗೆ ದುಡ್ಕೊಂತಿರ್ತಾರ. ಅದು ಸಂಪೂರ್ಣ ಮ್ಯಾಲಿದ್ದ ಮಳೆ ಬಂದ್ನ್ಯಾರ ಎಲ್ಲ ರೈತರು, ನಾವು ಆ ಭೂಮಿ ತಾಯಲ್ಲಿದ್ದನ ನಾವು ಬಟ್ಟಿ ಬದುಕ್ತಿವಿ. ಅವ್ರನ್ನ ಸ್ವಲ್ಪ ಏಟನಿಟ್ಟು ನಮಗೆ ಕೊಟ್ಟು ನೋಡ್ತಾರ, ಎಲ್ಲ ಇದು ಮಾಡ್ತಾರ. ಅದ್ರಿಂದ ನಾವು ಪಕ್ಕ ಬಿಜೆಪಿ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರು? ಒಳಗಪ್ಪ ಅಂತ ಹೇಳ್ರಿ. ಈಗ ಕೊಪ್ಪಳ ಲೋಕಸಭಾ ಕ್ಷೇತ್ರ ಒಳಗೆ ಈ ಸರಿ ಟಿಕೆಟ್ ಚೇಂಜ್ ಆಗೈತಿ ನಿಮ್ ಕೊಪ್ಪಳಕ್ಕೆ. ಕಡಿ ಸಂಗಣ್ಣವ್ರ ಬರೀ ಬಸವರಾಜ್ ಕೊಟ್ಟಾರ, ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕಂತ? ನೋಡ್ರಿ, ಯಾರು ಬಂದ್ರೇನ ಚೆನ್ನಾಗೈತಿ. ಬಿಜೆಪಿಗೆ ನಾವು ಮಾಡೋದು ವ್ಯಕ್ತಿ ನೋಡಿಲ್ಲ. ಆಮೇಲೆ ನರೇಂದ್ರ ಮೋದಿ ಅವರು ದೇಶದ ಭದ್ರತೆಗಾಗಿ ಒಳ್ಳೆ ನಾಯಕತ್ವ ಸಿಕ್ಕಾರ, ಅವರು ನೋಡಿ ನಾವು ವೋಟ್ ಹಾಕ್ತಿವ್ರಿ. ನರೇಂದ್ರ ಮೋದಿ ಅವರು ಯಾಕೆ ಬರ್ಬೇಕನ್ಸುತ್ತೆ ನಿಮ್ಗೆ? ನರೇಂದ್ರ ಮೋದಿ ಅವ್ರು ಎದಕ್ ಬರ್ಬೇಕಂದ್ರೆ ಈಗ 10 ವರ್ಷದಲ್ಲಿ ಏನೇನು ಡೆವಲಪ್ಮೆಂಟ್ ಇಂಡಿಯಾ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ನಿಮಗೂ ಗೊತ್ತೈತೆ ಚೆನ್ನಾಗಿ. ನಮ್ಮ ಗಡಿ ಸಮಸ್ಯೆ ಆಗಲಿ, ಯಾವುದೇ ರೀತಿ ಎಲ್ಲ ಚೆನ್ನಾಗಿ ಅವರ ಅವಧಿಯಲ್ಲಿ ಬಹಳಷ್ಟು ಚೆನ್ನಾಗಿ ಅಧಿಕಾರವನ್ನು ಮಾಡ್ತಾರೆ. ಹಾಗಾಗಿ ಮೋದಿ ಬರ್ಬೇಕಂತ ಹೇಳ್ತೀವಿ. ಈಗ ಕರ್ನಾಟಕದೊಳಗ ಸಿದ್ದರಾಮಯ್ಯ ಅವರು ಆಡಳಿತ ಐತಿ, ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ಗ್ಯಾರಂಟಿ ಬಗ್ಗೆ, ಹೆಣ್ಮಕ್ಳ ಗ್ಯಾರಂಟಿ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು? ಈ ಆಡಳಿತ ನೋಡಿದೆ ಅಂದ್ರ ಶಾಶ್ವತ ಅಲ್ರಿ. ಮೊನ್ನೆ ನಾವು ಉದಾಹರಣೆ ಹೇಳ್ಬೇಕಾದ್ರೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಈ ಫ್ರೀ ಬಸ್ ಮಾಡೋದ್ರಿಂದ ಬರೇ ಹೆಣ್ಮಕ್ಳು ತುಂಬಿಟ್ಟ. ಈ ಗಂಡು ಮಕ್ಕಳಿಗೆ ಮರ್ಯಾದಿಲ್ದಂಗ ಆಗ್ಬಿಡುತ್ತೆ. ಗತ್ತಿದಾರನ ಗಾಡಿಗೆ ವಾಪಸ್ ಇಳಿಸಕತ್ತಾರ. ಹಂಗಾಗಿ ಇದು ಈ ಎಲೆಕ್ಷನ್ ಮುಗಿತಾನೆ ಈ ಗ್ಯಾರಂಟಿ, ಈ ಎಲೆಕ್ಷನ್ ಮುಗಿದ್ಮೇಲೆ ಆ ಗ್ಯಾರಂಟಿ ತೆಗೆಯುವ ಸಾಧ್ಯತೆ ಬಹಳಷ್ಟು ಇದೆ. ಈಗ ಮೊನ್ನೆ ಕೇಂದ್ರದೊಳಗೆ ಐತಲ್ಲ, ಏನು ಕಾಂಗ್ರೆಸ್ ಅವ್ರು ಐತಲ್ಲ, ಒಂದು ಘೋಷಣೆ ಮಾಡಿದ್ರೆ, ಏನೋ 1 ವರ್ಷಕ್ಕೆ 1 ಲಕ್ಷ ರೂಪಾಯಿ ಹಾಕ್ತಿವಿ, ಏನೋ ಯುವಕರಿಗೆ 8,500 ರೂಪಾಯಿ ಹಾಕ್ತಿವಿ ತಿಂಗಳ ಅಂತಂದು. ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸುತ್ತೆ? ಅದು ಸುಳ್ಳು ಭರವಸೆ ರೀ. ಅದು ಈ ನಾವು ಗ್ಯಾರಂಟಿ ಕೊಡೋದ್ರಿಂದ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ತಪ್ಪ್ರಿ. ಇಲ್ಲಿ ಅದು ಇದು ಕೇಂದ್ರದ ಬೇರೆ, ರಾಜ್ಯದ ಬೇರೆ ಆಗತ್ತೆ. ಹಂಗಾಗಿ
ಅಲ್ಲಿ ಇವರು ಗ್ಯಾರಂಟಿ ಕೊಟ್ಟು ಬಂದೀವಿ ನಾವು, ಅಲ್ಲಿ ಗ್ಯಾರಂಟಿ ಕೊಟ್ಟು ಬರ್ತೀವಿ ಅನ್ನೋದು ತಪ್ಪ್ರಿ. ಅದು ಬರೋದಿಲ್ಲ, ಸಾಧ್ಯನೇ ಇಲ್ಲ. ಈಗ 5 ವರ್ಷನೂ ಮೋದಿ ಸರ್ಕಾರನೇ ಆಗುತ್ತೆ. ಯಾವ ಪಕ್ಷ ಬರ್ಬೇಕಂತ? ಬಿಜೆಪಿ ಯಾಕೆ ಬಿಜೆಪಿ ಬರ್ಬೇಕು? ಬರ್ಬೇಕ್ರಿ, ನರೇಂದ್ರ ಮೋದಿ ಗ್ಯಾರಂಟಿ ಬಗ್ಗೆ ನಿಮ್ಗೆ ಏನು? ನಮ್ಗೇನಿಲ್ರಿ, ಇವರು ಬಸ್ ಫ್ರೀ ಮಾಡಿ ಗಂಡು ಮಕ್ಕಳಿಗೆ ಬಸ್ ಫ್ರೀ ಬಸ್ನವ್ರು ಇಳಿಸ್ತಾರೆ ಗಂಡು ಮಕ್ಕಳ ಬಸ್ಗೆ ಹೋಗಕ್ಕೆ 5 ಗ್ಯಾರಂಟಿ ಕೊಟ್ಟಾರ. 5 ಗ್ಯಾರಂಟಿ ಕೊಟ್ರಿ ಏನ್ ಮಾಡಕ್ರಿ? ನೀವು ಹೊಲ ಮನೆ ಕೆಲಸ ಮಾಡೋದಕ್ಕೆ ಬಸ್ಸಿಗೆ ಯಾರನ್ನು ಸ್ವಲ್ಪ ಗಂಡ ಗುಡ್ಡ ಹಿಡಿದ್ರೆ ಆಧಾರ್ ಕಾರ್ಡ್ ತಗೊಂಡ್ ಹೋದ್ರನ ತವ್ರ ಮನೆಗೆ